ಬೇಸ್ ಮೇಲೆ ಇರಾನ್ ಮಿಸೈಲ್ ಅಪ್ಪಳಿಸ್ತಾ ಇದ್ದಂತೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಆಕಾಶದಲ್ಲಿ ಮಿಸೈಲ್ಗಳ ಸಾಲು ಕಾಣಿಸ್ತಾ ಇದ್ದಂತೆ ಭಯದಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಅತಿ ಹೆಚ್ಚು ಭಾರತೀಯ ಮೂಲದವರು, ಅದರಲ್ಲೂ ಕೂಡ ಕರಾವಳಿ ಮೂಲದ ಜನ ಇರುವಂತಹ ಪ್ರದೇಶ. ಸೊ ಅಲ್ಲೇನೆ ಈ ಇರಾನ್ನ ಕ್ಷಿಪಣಿಗಳು ಹಾದು ಹೋಗಿವೆ. ഖത്തറിലിതാ മിസൈൽ അടാ വീണടാ ആടാ വീണിപ്പം ഒന്ന് വീണ് ഖത്തറിലിതാ. ಸೊ ಇನ್ನು ಕನ್ನಡಿಗರು ವಾಸಿಸುವಂತಹ ಅಪಾರ್ಟ್ಮೆಂಟ್ ಮುಂದೆನೆ ಇರಾನ್ನ ಕ್ಷಿಪಣಿಗಳು ಅಮೆರಿಕದ ಸೇನಾ ನೆಲೆಗಳೇ ಅಪ್ಪಳಿಸಿವೆ. ಅದನ್ನ ಅಲ್ಲೇ ಇದ್ದಂಥವ್ರು ಕೆಲವರು ಅದನ್ನು ಚಿತ್ರೀಕರಿಸಿದ್ದಾರೆ, ಹಾಗೆ ಅದನ್ನ ಸೆಂಡ್ ಕೂಡ ಮಾಡಿದ್ದಾರೆ. ಕೆಲವೊಂದಷ್ಟು ದೃಶ್ಯಗಳನ್ನು ನೀವು ಕೂಡ ಇಲ್ಲಿ ಗಮನಿಸಬಹುದು. ನೋಡಿ, ಇಲ್ಲಿ ಅವರ ಕಣ್ಣು ಮುಂದೆನೆ ಈ ಥರದ ಕ್ಷಿಪಣಿಗಳು ಅಲ್ಲಿ ಬಂದು ಬಿದ್ದಿರೋದು. കണ്ടുകൊണ്ടുള്ളി ദൂവർക്കൊരു ഇന്റർസെപ്റ്റ് ആക്കിയിട്ടുള്ളാർ 45 ദൂരിലെ പോയിട്ടുണ്ടല്ല 43 ദൂരിൽ കണ്ടുകൊണ്ടുള്ളി ദൂവർക്കൊരു ഇന്റർസെപ്റ്റ് ആക്കിയിട്ടുള്ളാർ. ಸೊ ತಮ್ಮ ಕಣ್ಣು ಮುಂದೆಯೇ ಈ ರೀತಿ ಕ್ಷಿಪಣಿಗಳ ದಾಳಿಯನ್ನು ನೋಡಿರುವಂಥವರು ಬೆಚ್ಚಿ ಬಿದ್ದಿದ್ದಾರೆ. ಹಾಗೆ ತಮ್ಮ ತಲೆ ಮೇಲೇನೆ ಮಿಸೈಲ್ಗಳು ಹಾರಿ ಹೋಗ್ತಾ ಇರೋದನ್ನ ಕಂಡು ಹೌಹಾರಿದ್ದಾರೆ. ಸೊ ಹೀಗೆ ಇರಾನ್ನಿಂದ ಬಂದಂತಹ ಮಿಸೈಲ್ಗಳನ್ನು ಈಗ ಕತಾರ್ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅದನ್ನು ಹೊಡೆದುರುಳಿಸಿದೆ. ಆ ದೃಶ್ಯಗಳನ್ನು ಕೂಡ ಅಲ್ಲಿದ್ದಂಥವರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ರೆ ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಒಂದು ಕ್ಷಣ. ಆಕಾಶದಲ್ಲಿ ಏನಪ್ಪ ಇದು ನಡೀತಾ ಇದೆ ಅಂತ ಹೇಳಿ. ಬೇಗ ಬೇಗ ಓಡ್ರು. ಪೂಂಡ್ ನೋಕರ್ಲ ಅದು ಬೂಲ್ಡ್ ಮೇಲೆ ಪುಟ್ರಲ್ಲಿ ಬಲಾಲೆಲ್ಲ ಪುಟ್ಟಿ ಮೇಲೆ ಓರ್ಮರ್ಲಿ ಬೇಗ ಬೇಗ ಓಡ್ರು. ಸೊ ಹೀಗೆ ಬಾನಂಗಳದಲ್ಲಿ ಈ ಥರದ ಮಿಸೈಲ್ಗಳು ಇವೆಲ್ಲವೂ ಕೂಡ ಹಾರಾಡ್ತಾ ಇದ್ದದ್ದನ್ನು ನೋಡಿ ಜನ ಅಲ್ಲಿ ಬೆಚ್ಚಿ ಬಿದ್ದರು. ಇದಾದ ಕೆಲವೇ ಕ್ಷಣಗಳಲ್ಲಿ ನೋಡಿ ಅಮೆರಿಕ ಸೇನಾ ನೆಲೆ ಮೇಲೆ ಇರಾನ್ನ ಮಿಸೈಲ್ಗಳು ಬಂದು ಅಪ್ಪಳಿಸಿದಂತಹ ದೃಶ್ಯ. ಸೊ ಅದನ್ನು ಕೂಡ ದೂರದಿಂದಲೇ ಚಿತ್ರೀಕರಿಸಿದ್ದಾರೆ. ಕೆಲವೊಂದಷ್ಟು ಜನ ಭಾರತೀಯರು, ಕನ್ನಡಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕತಾರ್ನ ದೋಹಾದಲ್ಲಿ ಇದ್ದಾರೆ. ಇದೇ ಸಂದರ್ಭದಲ್ಲಿ ಇಂಟರ್ಸೆಪ್ಟ್ ಮಾಡುವಂತಹ ಸಂದರ್ಭದಲ್ಲಿ ಮಿಸೈಲ್ ಅವಶೇಷ ಮನೆ ಮೇಲೂ ಕೂಡ ಬಿತ್ತು. ಸೊ ಅದು ಕೂಡ ಅಲ್ಲಿ ಹೊತ್ತಿ ಹೊರಡುತ್ತೆ. എന്റെ അളിയാ നോക്കടാ, എന്റെ അളിയാ നോക്കടാ.